ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಜರ ಜರಯಿತಜ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಭೀಮಗೀತೆಯಲ್ಲಿ ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. 102 ಶ್ಲೋಕಗಳಾಗಿವೆ. 103ನೆಯ ಶ್ಲೋಕದಲ್ಲಿ ನಾವೀಗ ನೆಲೆಸಿದ್ದೇವೆ. ಸ್ವಬಾಹು ವೀರ್ಯೇಣ ಚ ತಸ್ಯ ಬಾಹು ಚೈತನ್ಯ ಮಾತ್ರೌ ಭವತಸ್ಸದೇಹೌ ಪಾಪಾಧಿಕಾಂಶ್ಚೈವ ಬಲಾಧಿಕಾಂಶ್ಚ ಹತ್ವಾ ಮುಕ್ತಾವಧಿಕಾನಂದ ವೃದ್ಧಿ. ಸ್ವಬಾಹುವೀರ್ಯೇಣ, ನಮ್ಮ ಕೈಗಳಲ್ಲಿ ದೇವರ ಕೈಗಳಿದೆ, ಅದೊಂದು ಚಿಂತನೆ ಇದೆ. ನಮ್ಮ ಮುಖದಲ್ಲಿ ದೇವರ ಮುಖ, ನಮ್ಮ ಭುಜಗಳಲ್ಲಿ ದೇವರ ಭುಜ. ಈ ರೀತಿ ಇಡೀ ಶರೀರ, ನಮ್ಮ ಯಾವ ಶರೀರ ಇದೆ ಆ ಇಂದ್ರಿಯಗಳಲ್ಲಿ ದೇವರ ಇಂದ್ರಿಯ ನೆಲೆಗೊಂಡಿದೆ ಅಂತನ್ನುವಂತಹ ಒಂದು ಚಿಂತನೆ. ಒಂದು ತತ್ವನ್ಯಾಸ ಇದೆ. ತತ್ವನ್ಯಾಸ ಅಂತ ಹೇಳಿ ಪ್ರತಿ ದಿವಸ ಪೂಜೆ ಮಾಡುವಾಗ ಅದನ್ನು ಮಾಡುವಂಥದ್ದು. ಅಲ್ಲಿ ಅಭಿಮಾನಿ ದೇವತೆಗಳ ಚಿಂತನೆ ಇದೆ. ಇನ್ನೊಂದಿದೆ, ಪುರುಷ ಸೂಕ್ತದಲ್ಲಿ ನ್ಯಾಸವನ್ನು ಮಾಡುವಂಥದ್ದು. ಕಾಲು, ತೊಡೆ, ಕಟಿ, ಹೃದಯ, ತೋಳು, ತಲೆ, ಈ ಭಾಗ, ಎಲ್ಲ ಭಾಗಗಳಲ್ಲಿ ದೇವರನ್ನು ಚಿಂತಿಸುವಂಥದ್ದು. ಅದು ಕೂಡ ಒಂದು ವೈದಿಕ ನ್ಯಾಸ. ಈ ರೀತಿ ಇದೆ. ಅದನ್ನ ಸಹಜವಾಗಿ ಚಿಂತನೆ ಮಾಡ್ತಾ ಇದ್ದದ್ದು ಭೀಮ. ಅದಕ್ಕೆ ಅವನು ಹೇಳ್ತಾನೆ, ನಮ್ಮ ಕೈಗಳಲ್ಲಿ ದೇವರ ತೋಳುಗಳಿವೆ, ಅದು ಚೈತನ್ಯ ಮಾತ್ರ, ನಮ್ದು ಜಡವಾದ ಶರೀರ. ಈ ಶರೀರದ ಒಳಗಡೆ ದೇವರ ಸನ್ನಿಧಾನ ಇದೆ. ಹೇಗೆ? ನಮ್ಮ ಮೂಗಿರುವಲ್ಲಿ ದೇವರ ಮೂಗು, ನಮ್ಮ ಕಿವಿ ಇರುವಲ್ಲಿ ದೇವರ ಕಿವಿ. ಈ ರೀತಿ ಒಂದು ದೇವರ ಆಕೃತಿಯನ್ನು ಚಿಂತನೆ ಮಾಡ್ತಾ ತನ್ನಲ್ಲಿ ಸನ್ನಿಧಾನವನ್ನು ಜಾಸ್ತಿ ಮಾಡಿಕೊಳ್ಬಹುದೊಬ್ಬ. ಪುರುಷ ಸೂಕ್ತ ಮಂತ್ರಗಳಿಂದ ವೈದಿಕ ನ್ಯಾಸ ಆಗಿದೆ. ಅದರಿಂದಾಗಿ ಈ ತರಹದ ವೈದಿಕ ನ್ಯಾಸ ಏನಿದೆ, ಆ ವೈದಿಕ ನ್ಯಾಸ ಮಾಡ್ತಾ ಇದ್ರೆ ನಮ್ಮಲ್ಲಿ ದೇವರ ಸನ್ನಿಧಾನ ಹೆಚ್ಚಾಗತ್ತೆ ಅಂತ. ಪೂಜೆ ಮಾಡುವಾಗಲೂ ಕೂಡ ನಾವು ಅದನ್ನು ಮಾಡ್ತೇವೆ. ನನ್ನ ಹೃದಯ ಸ್ಥಿತನಾದ ಪರಮಾತ್ಮ ಯೇಹಿ ಮಮ ಹೃತ್ಪದ್ಮ ಸ್ಥಿತಶ್ರೀ ಪುರುಷೋತ್ತಮ ಅಂತ ಹೇಳಿ ಚಿಂತನೆ ಮಾಡಿ, ಅದು ಪ್ರತಿಮಾಯಾಂ ಸನ್ನಿಹಿತೋ ಭವ ಅಂತ ನಾವು ಕೇಳ್ಕೊಳ್ತೇವೆ. ಇದರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಬೇಕಾದ್ರೆ ಸೂರ್ಯಮಂಡಲದಿಂದ ದೇವರನ್ನ ಆವಾಹನೆ ಮಾಡುವಂಥದ್ದು. ಹೀಗಾಗಿ ನಮ್ಮ ಶರೀರದ ಒಳಗಡೆ ದೇವರ ತೋಳುಗಳಿವೆ. ತಸ್ಯ ಬಾಹು ಭವತಃ, ಇಡೀ ದೇಹದಿಂದ ಕೂಡಿರುವ ಬಾಹು ನಮ್ಮ ಒಳಗಡೆ ಇದೆ. ಹೀಗಾಗಿ ನಾವು ಅದನ್ನು ಚಿಂತನೆ ಮಾಡಿಕೊಂಡ್ರೆ ಸಾಕು. ನಮ್ಮ ಚಿಂತನೆ ಹೇಗಿರುತ್ತೋ ಅಷ್ಟು ಬಲ. ಆಹಾರದಿಂದ ಬಲ ಬರೋದಲ್ಲ. ಹಸಿವೆ ಅಂತನ್ನುವ ರೋಗ ಪರಿಹಾರ ಆಗತ್ತೆ, ಮತ್ತೆ ಇನ್ನು ಕೆಲವು ರೋಗಗಳು ಬೇಗ ಬೇಗ ಪರಿಹಾರ ಆಗಬಹುದು. ಈ ಮಾಂಸ ತಿಂದರೆ ಅಜಾಮಾಂಸ ತರ್ಪಣ ಅಂತ ಆಯುರ್ವೇದದಲ್ಲಿ ಉಂಟು. ಅಜಾಮಾಂಸ ತರ್ಪಣ ಅಂತ ಹೇಳಿದ್ರೆ ಅದು ಬೇಗ ಕಣ್ಣು ಚೆನ್ನಾಗಿ ಮೂಡುತ್ತೆ. ಆ ತರಹ ಎಲ್ಲ ಚಿಂತನೆಗಳುಂಟು. ಅಲ್ಲಿ ಏನು ಹೇಳಬೇಕು ಅಂತಂದ್ರೆ, ಆಹಾರ ಅನ್ನೋದು ರೋಗವನ್ನು ಪರಿಹಾರ ಮಾಡುತ್ತೆ ಅಥವಾ ಹಸಿವೆಯನ್ನು ನೀಗಿಸುತ್ತೆ.
ಬಲ ಬರೋದು ನಮ್ಮ ಚಿಂತನೆ, ಮುಖ್ಯ ಪ್ರಾಣನ ಇದರಿಂದಲೇ ಬಲ ಅನ್ನೋದು ಬರೋದು. ನೋಡಿ, ನೀವು ಒಂದು ನೋಡಬೇಕು ಅಂತಂದರೆ, ಈ ಕಾರನ್ನು ಮತ್ತು ಗಾಡಿಯನ್ನು ತನ್ನ ಹೊಟ್ಟೆಯ ಮೇಲೆ ಹಾಕ್ಕೊಂಡು ಹೋಗೋರು ಪ್ರಾಣಾಯಾಮವನ್ನೇ ಮಾಡೋದು. ಅಂತ ಉಸಿರು ಗಟ್ಟಿ ಹಿಡಿದು ನಿಂತಿರಬೇಕು. ಸ್ವಲ್ಪ ಉಸಿರು ಬಿಟ್ಬಿಡ್ತು ಅಂದರೆ ಹರಿದೋಗ್ಬಿಡುತ್ತೆ ಒಳಗಡೆದೆಲ್ಲ. ಹೀಗಾಗಿ ಬಲ ಅನ್ನೋದು ಪ್ರಾಣನಿಂದಲೇ. ಅಹಮಾಂಸ ತರ್ಪಣ ಅಲ್ಲಪ್ಪ, ಅಜಾಮಾಂಸ ತರ್ಪಣ. ತಥಾಚ ದೇವರನ್ನ ಚಿಂತನೆ ಮಾಡಿ ನಮ್ಮಲ್ಲಿ ಬಲವನ್ನ ಬರಮಾಡಿಕೊಂಡು ಪಾಪಾಧಿಕರು ಬಲಾಧಿಕರನ್ನ ಕೊಂದ್ರೆ, ಅಂದ್ರೆ ಬಲಿಷ್ಠರಾಗಿರಬೇಕು, ಪಾಪಿಷ್ಠರೂ ಆಗಿರಬೇಕು. ಅಂಥವರನ್ನ ಕೊಂದ್ರೆ ಮುಕ್ತಿಯಲ್ಲಿ ಅಧಿಕ ಆನಂದ ವೃದ್ಧಿ. ಪ್ರೀತಿಶ್ಚ ವಿಷ್ಣು ಪರಮೈವ ತತ್ರ ತಸ್ಮಾದ್ಧಂತವ್ಯ ಪಾಪಿನಃ ಸರ್ವಥೈವ ಯೇ ತ್ವಕ್ಷಧೂರ್ತಾ ಗ್ರಹಣಂ ಗತಾ ವಾ ಪಾಪಾಸ್ತೇನ್ಯೈಃ ಘಾತನೀಯಾ ಸ್ವದೋರ್ಭ್ಯಾಂ. ಈ ರೀತಿ ಅತ್ಯಂತ ಅಧಾರ್ಮಿಕರನ್ನ, ಧರ್ಮ ಲಂಪಟರನ್ನ, ಧರ್ಮ ಲಂಡರನ್ನ ಕೊಂದರೆ ದೇವರಿಗೆ ವಿಶೇಷ ಪ್ರೀತಿ. ತಸ್ಮಾತ್ ಆ ಕಾರಣದಿಂದ ಪಾಪಿನಃ ಪಾಪಿಗಳು ಸರ್ವಥೈವ ಹಂತವ್ಯಾಹ ಅವರನ್ನು ಕೊಲ್ಲಲೇಬೇಕು. ಏತು ಅಕ್ಷಧೂರ್ತಾಹ ರಾಜರು ಶಿಕ್ಷೆ ಮಾಡಬೇಕಾದ ಲೆವೆಲ್ಗೆ ಕೆಲವರು ಇರೋದಿಲ್ಲ. ಜೂಜುಕೋರರನ್ನ ರಾಜರು ಹೊಡಿಬಾರದು, ಬೇರೆಯವ್ರ ಕೈನಲ್ಲಿ ಹೊಡಿಸ್ಬೇಕು. ಕಳ್ಳತನ ಮಾಡಿದವರನ್ನು ಅವರು ಎದುರುಗಡೆ ಹೋಗಿ ಹೊಡೆಯೋದಲ್ಲ. ಕಳ್ಳರು, ಮೋಸ ಮಾಡಿ ಸಿಕ್ಕಿಬಿದ್ದವರು ಅವ್ರನ್ನೆಲ್ಲ ರಾಜರು ಹೊಡಿಬಾರದು. ಜೂಜುಕೋರರು ಅವ್ರನ್ನೆಲ್ಲ ಬೇರೆಯವ್ರ ಕಡೆಯಿಂದ ಹೊಡಿಸ್ಬೇಕು. ಅದಕ್ಕೆ ಕಟುಕರನ್ನ ಇಟ್ಕೊಂಡಿರ್ಬೇಕು ಮರಣದಂಡನೆ ಕೊಡಲಿಕ್ಕೆ. ಅಂದರೆ ಅದು ಯುದ್ಧ ಅಲ್ಲ, ಅದು ಅತ್ಯಂತ ದುರ್ಗತಿ. ಅದು ಯುದ್ಧಕ್ಕೆ ಅವಕಾಶ ಕೊಟ್ಬಿಟ್ರೆ ವೀರಗತಿ. ಯುದ್ಧಕ್ಕೆ ಅವಕಾಶ ಕೂಡ ಕೊಡಬಾರದು ಅವ್ರನ್ನ. ಹಾಗೆ ಮರಣದಂಡನೆ ಕೊಡಬೇಕು ಅನ್ನೋದು ಪ್ರಾಚೀನ ಭಾರತದ ಪದ್ಧತಿ. ಅತ್ಯಂತ ಹೀನರಾದ ಕಟುಕರಿಂದ ಕೊಲ್ಲಿಸಬೇಕು. ಆದರೆ ಅವ್ರಿಗೂ ಕೆಲವೊಂದು ಮಾತುಗಳಿದೆ. ನಾನು ನಿನ್ನನ್ನು ವೈಯಕ್ತಿಕ ದ್ವೇಷದಿಂದ ಕೊಲ್ತಾ ಇಲ್ಲ ಇತ್ಯಾದಿ ಇತ್ಯಾದಿಗಳನ್ನು ಅವರು ಹೇಳಬೇಕು ಮರಣದಂಡನೆ ಮಾಡಿಸುವಾಗ. ನೇಣು ಹಾಕುವಾಗ ಅಥವಾ ಎಲೆಕ್ಟ್ರಿಕಲ್ ಚೇರ್ ಮೇಲೆ ಕೂಡಿಸುವಾಗ, ಎಲೆಕ್ಟ್ರಿಕ್ ಚೇರೋ ಎಲೆಕ್ಟ್ರಿಕಲ್ ಚೇರ್ ಎಂಥದೋ ಅಲ್ಲಿ ಕೂಡಿಸುವಾಗ, ಬೇರೆ ಬೇರೆ ರೀತಿ ಕೊಲ್ಲುವಾಗ ಇದನ್ನು ಹೇಳಿ ಅವರು ಮುಂದುವರಿತಾರೆ. ಇಲ್ಲ ಅಂದ್ರೆ ಅವರಿಗೆ ವೀರಗತಿ ಸಿಗಬಾರದು ಅಂತ. ಹೀಗಾಗಿ ಹೇಳ್ತಾರೆ, ಪ್ರಾಚೀನ ಭಾರತದ ಚಿಂತನೆ ಅದು. ಅಲ್ಲಿ ನೋಡಿ, ಏತು ಅಕ್ಷಧೂರ್ತಾಹ ಯಾರು ಜೂಜುಕೋರರು, ಧೂರ್ತರು, ಮೋಸ ಮಾಡುವವರು ಅವರೆಲ್ಲ ಪಾಪಿಷ್ಠರು. ಅವರು ಗ್ರಹಣಂಗತಾಹ ಅವರನ್ನು ಹಿಡಿಸಬೇಕು. ಅನ್ಯೈಹಿ ಘಾತನೀಯ ಬೇರೆಯವರ ಮೂಲಕ ಕೊಲ್ಲಿಸಬೇಕು. ನ ಸ್ವದೋರ್ಭ್ಯಾಂ ತಮ್ಮ ಕೈಗಳಿಂದ ಅಲ್ಲ. ರಾಜಾನಂ ವಾ ರಾಜಪುತ್ರಂ ತಥೈವ ರಾಜಾನುಜಂ ವಾಭಿಯಾತಂ ನಿಹನ್ಯಾತ್ ರಾಜ್ಞ ಪುತ್ರೋಪ್ಯಕೃತದ್ವಾಹಕೋ ಯಃ ಸಘಾತನೀಯೋ ನ ಸ್ವಯಂ ವಧ್ಯಯೇವಾ. ಯುದ್ಧದಲ್ಲಿ ಆಗುವಾಗ ರಾಜ ಆಗಲಿ, ರಾಜಪುತ್ರ ಆಗಲಿ, ರಾಜನ ತಮ್ಮ ಆಗಲಿ ಬಂದವರನ್ನ ಕೊಲ್ಲಬೇಕು. ರಾಜನ ಮಗ ಅಕೃತೋದ್ವಾಹಕ ಮದುವೆ ಆಗದಿದ್ದರೆ ಅವರನ್ನು ಕೊಲ್ಲಬಾರದು. ಯಾಕೆಂದ್ರೆ ರಾಜವಂಶ ಬೆಳಿಬೇಕು. ಆದ್ದರಿಂದ ಕೃಷ್ಣ ಶೃಗಾಲ ವಾಸುದೇವನ ಮಗನನ್ನ ಕೊಲ್ಲಲಿಲ್ಲ. ಕಾರಣ ಏನು ಅಂದ್ರೆ ವಂಶ ಮುಂದುವರಿಬೇಕು. ಧರ್ಮರಾಜ ಈ ಕುರುಕ್ಷೇತ್ರ ಯುದ್ಧಾನಂತರದಲ್ಲಿ ಒಂದು ಅಶ್ವಮೇಧ ಯಾಗ ಆಯಿತು. ಆಗ ಅರ್ಜುನನಿಗೆ ಹೇಳಿದ್ದ, ವೈದಿಕವಾದ ವಿಧಿ ಇದೆ, ದಿಕ್ಕುಗಳನ್ನು ಗೆಲ್ಲಬೇಕು ಅಂತ. ಅದರಿಂದ ನೀನು ಹೋಗಿ ಯುದ್ಧ ಮಾಡಬೇಕು. ಯುದ್ಧ ಸಾಂಕೇತಿಕ, ಯಾರನ್ನು ಕೊಲ್ಲಬಾರದು ಮಾತು ತಗೊಂಡಿದ್ದ. ಯಾಕೆಂದ್ರೆ ಮೊದಲೇನೆ ಜನ ಕಡಿಮೆ, ಒಂದು 5 ತಲೆಮಾರಿನವರು ನಿರ್ನಾಮ ಆಗಿ ಹೋಗಿದ್ದಾರೆ. 6 ತಲೆಮಾರು ವಸ್ತುತಃ ನಿರ್ನಾಮ ಆಗಿ ಹೋಗಿದ್ದಾರೆ. ಮೊದಲನೇ ತಲೆಮಾರು ಬಾಹ್ಲಿಕ ಅಂತ ಇಟ್ಕೊಂಡ್ರೆ 6ನೆಯ ತಲೆಮಾರು ಘಟೋತ್ಕಚನ ಮಗ ಅಂಜನವರ್ಮ. 6 ತಲೆಮಾರುಗಳು ಪೂರ್ತಿಯಾಗಿ ಗುಡಿಸಿ ಗುಂಡಾಂತರ ಆಗೋಗಿತ್ತು ಭಾರತ. ಇಂತಹ ಸಂದರ್ಭದಲ್ಲಿ ವೈದಿಕ ಒಂದು ಔಪಚಾರಿಕ ಸುಮ್ಮನೆ
ಯುದ್ಧಕ್ಕೆ ಹೋಗಿ ಬರಬೇಕು. ಅಲ್ಲಿ ಯುದ್ಧ ಮಾಡು, ಆದರೆ ಯಾರನ್ನೂ ಕೊಲ್ಲಬೇಡ. ಈ ತರಹದ ಪರಿಸ್ಥಿತಿ ಇತ್ತು. ಅದರಿಂದ ನೋಡಿ ಹೇಳ್ತಾರೆ, ಅಕೃತೋದ್ವಾಹಕೋ ಯಹ, ರಾಜನ ಮಗವೊಮ್ಮೆ ಮದುವೆಯಾಗದಿದ್ದರೆ ಅವನನ್ನು ಕೊಲ್ಲಬೇಡ. ಸ್ವಯಂ ವಧ್ಯಯೇವ, ಅವನನ್ನ ನ ಸ್ವಯಂ ವಧ್ಯ, ತಾನೇ ಕೊಲ್ಲಬಾರದು. ಕೆಲವೊಮ್ಮೆ ಅವನು ತೀರಾ ನೀಚವಾದ ಅಪರಾಧ ಮಾಡಿದ್ದ ಅಂದ್ರೆ ಅವನನ್ನು ಕೊಲ್ಲಬಹುದು. ಕ್ರೂರಂ ಚಾನ್ಯಧರ್ಮಯುಕ್ತಂ ಪರೈಸ್ತತ್ ಪ್ರಸಾಧನೀಯಂ ಕ್ಷತ್ರಿಯೈರ್ನ ಸ್ವಕಾರ್ಯಂ ಏವಂ ಧರ್ಮೋ ವಿಹಿತೋ ವೇದ ಏವ ವಾಕ್ಯಂ ವಿಷ್ಣು ಪಂಚರಾತ್ರೇಷು ತಾದೃಕ್. ರಾಜನಾದವ ತೀರ ಕೆಲವೊಮ್ಮೆ ಕ್ರೂರವಾಗಿ ನಡ್ಕೊಳ್ಬೇಕಾಗತ್ತೆ, ಅದು ಅನಿವಾರ್ಯ. ಕ್ರೂರವಾಗಿ ನಡ್ಕೊಳ್ಬೇಕಾಗತ್ತೆ. ಗೂಢಚಾರರು ಸಿಗುತ್ತಾರೆ, ಅವಾಗ ಕೊಲ್ಬೇಕೆ ಕೊಲ್ಬಾರದೆ? ಕೊಲ್ಲಬೇಕು. ಡಬಲ್ ಏಜೆಂಟ್ಗಳು ಸಿಗ್ತಾರೆ, ಅವಾಗ ಕೊಲ್ಲಬೇಕು. ಅವನು ಕೊಲ್ಲಿಕ್ಕಿಲ್ಲ, ಯಾಕಂದ್ರೆ ಅಷ್ಟು ನೀಚವಾದದ್ದು. ವಿಶ್ವಾಸ ದ್ರೋಹ ಇತ್ಯಾದಿಗಳಿಗೆಲ್ಲ ಬೇರೆ ಜನರಿಂದ ನೀವು ಶಿಕ್ಷೆ ಕೊಡಿಸ್ಬೇಕು. ರಾಜನಾದವನು ಅಷ್ಟು ಕೆಳಗಡೆ ಇಳಿಬಾರದು. 100 ಜನರನ್ನ ಕೊಲೆ ಮಾಡಿರ್ತಾನೆ, ರಾಜ ಬಂದು ಯುದ್ಧ ಮಾಡೋಣ ಅಂತ ಅನ್ಬಾರದು. ಕೊಲೆ, ದರೋಡೆ, ಮೋಸ, ಧೂರ್ತತನ, ಆಮೇಲೆ ಅನೈತಿಕ ಚಟುವಟಿಕೆಗಳು, ಇವುಗಳಿಗೆಲ್ಲ ರಾಜ ಶಿಕ್ಷೆ ಕೊಡಬಾರದು. ನ ಸ್ವಯಂ ವಧ್ಯಯೇವ, ತಾನೇ ಕೊಲ್ಲಿಸಬಾರದು. ತೀರ ಧರ್ಮಯುಕ್ತವಾಗಿದ್ರೆ ಪರೈಸ್ತತ್ ಪ್ರಸಾದನೀಯಂ, ಬೇರೆಯವ್ರ ಕೈನಲ್ಲಿ ಮಾಡಿಸ್ಬೇಕು. ಕ್ಷತ್ರಿಯರ್ನ ಸ್ವಕಾರ್ಯಂ, ಕ್ಷತ್ರಿಯರು ತಾವೇ ಮಾಡಬಾರದು. ಶಿಕ್ಷೆಯನ್ನು ಅಮಲುಪಡಿಸುವಾಗ ಯಾರು ಶಿಕ್ಷೆ ಕೊಡ್ತಾರೆ ಅನ್ನೋದು ಮುಖ್ಯ ಆಗತ್ತೆ. ರಾಜನಾದವನು ಆ ಲೆವೆಲ್ಗಳಿದು ಶಿಕ್ಷೆ ಕೊಡೋದು ಇತ್ಯಾದಿಗಳನ್ನೆಲ್ಲ ಮಾಡಬಾರದು. ಏವಂ ಧರ್ಮೋ ವಿಹಿತೋ ವೇದ ಏವ, ಇದು ವೇದದಲ್ಲಿ ವಿಹಿತವಾದ ಧರ್ಮ, ಪಂಚರಾತ್ರಗಳಲ್ಲಿಯೂ ಇದೆ. ಅಕ್ಷದ್ಯೂತಂ ನಿಕೃತಿ ಪಾಪಮೇವ ಕೃತಂ ತ್ವಯಾ ಗರ್ಹಿತಂ ಸೌಬಲೇನ ನ ಕುತ್ರಚಿದ್ ವಿಧಿರಸ್ಯಾಸ್ತಿತೇನ ನ ತದ್ದತ್ತಂ ದ್ಯೂತಹೃತಂ ವದಂತಿ. ಈಗ ಅಕ್ಷದ್ಯೂತ ಅಂತನ್ನೋದು ನಿಕೃತಿ, ಅತ್ಯಂತ ತಪ್ಪು. ಜೂಜಾಡಿದ್ದೇನಿದೆ ಅದು ಅತ್ಯಂತ ತಪ್ಪು ನಿನ್ನದು, ಈಗಾಗಲೇ ಮಾಡಿಬಿಟ್ಟಿದ್ದೀಯ. ಗರ್ಹಿತಂ, ಅತ್ಯಂತ ನಿಂದನೀಯವಾದದ್ದು. ಯಾಕೆ ನಿಂದನೀಯವಾದದ್ದು ಅಂದ್ರೆ ವೇದದಲ್ಲಿ ಉಂಟ ಅದು? ಅಲ್ಲ, ಉಂಟಲ್ಲ, ಅಕ್ಷೈರ್ ದಿವ್ಯತಿ ಅಂತ ಇದೆಯಲ್ಲ. ಅಪ್ಪ, ದೊಡ್ಡ ದೊಡ್ಡ ಯಾಗಗಳನ್ನು ಮಾಡಿ ವರ್ಷಾನುಗಟ್ಟಲೆ ನವೆದು ಹೋಗಿರುವ ರಾಜರಿಗೆ ಒಂದು ರಿಲೀಫ್ ಬೇಕು. ಅದಕ್ಕೆ ಆಟ ಆಡಿ ಅಂತಿದೆ, ರಾಜ್ಯ ಪಣಕ್ಕಿಡಿ ಅಂತಿದ್ಯಾ? ನೀವು ಯಾವುದೇ ಕ್ರೀಡೆಯಲ್ಲಿ ಹಣ ಪ್ರವೇಶ ಮಾಡಿದ್ರೆ ಅದು ಜೂಜು. ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚು, ಕ್ರಿಕೆಟ್ ಮ್ಯಾಚ್ ಆಗತ್ತೆ, ಯಾರು ಗೆದ್ರೋ ಅವರಿಗೆ ಆ ದೇಶವೇ ಹೊರಟು ಹೋಗ್ಬಿಡತ್ತೆ ಅಂದ್ರೆ ನೀವು ಯೋಚನೆ ಮಾಡಿ ಯಾವ ಲೆವೆಲ್ಗೆ ಇರ್ಬೇಕದು. ನನಗೆ ಈ ಒಂದು ಕೆಲವು ದಿವಸಗಳ ಹಿಂದೆ ಒಂದು ಚಲನಚಿತ್ರ ಬಂತು, ಲಗಾನ್ ಅಂತ. ಅದರಲ್ಲಿ ಕ್ರಿಕೆಟಿನಲ್ಲಿ ಗೆದ್ರೆ ನಾವು ತೆರಿಗೆಯನ್ನ ಮನ್ನಾ ಮಾಡ್ತೇವೆ ಅಂತ ಅವರು ಹೇಳೋದು ಒಂದು ಪ್ರಸಂಗ ಉಂಟು. ವಸ್ತುತಃ ಆ ತರಹ ಎಲ್ಲೂ ನಡೆಯೋದಿಲ್ಲ, ನಡೆದೂ ಇಲ್ಲ. ನಡೆದ್ರೆ ಅದಕ್ಕಿಂತ ದೊಡ್ಡ ಬ್ಲಂಡರ್ ಇನ್ನೊಂದಿಲ್ಲ. ಒಂದು ವೇಳೆ ಇತಿಹಾಸ ಸಿದ್ಧವೇ ಆಗಿದ್ದಿದ್ರೆ ಅದು ಪ್ರಾಯ ನನಗೆ ಅನಿಸೋ ಮಟ್ಟಿಗೆ 90% ಕಾಲ್ಪನಿಕ. ಅದು ಇನ್ನು 10% ಬೇರೆ 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 ವಿಚಾರಗಳಲ್ಲಿ ಸಾಮ್ಯ ಇರಬಹುದೇನೋ. ಆದರೆ ಒಂದು ವೇಳೆ ಇದ್ರೆ ಅದು ಜೂಜೆ. ಹೀಗಾಗಿ ಅಕ್ಷದ್ಯೂತ ಅಂತನ್ನೋದು ನಕುತ್ರಚಿತ್ ವಿಧಿರಸ್ಯಾಸ್ತಿ, ವೇದದಲ್ಲಿ ಎಲ್ಲಿಯೂ ವಿಹಿತವಾಗಿ ಇಲ್ಲ, ಎಲ್ಲಿಯೂ ವಿಹಿತವಾಗಿ ಇಲ್ಲ.
ನತದ್ದತ್ತಂ ದ್ಯೂತಹೃತಂ ವದಂತಿ. ಜೂಜಿನಲ್ಲಿ ಕಿತ್ತುಕೊಂಡದ್ದನ್ನ ನಾನು ಕೊಟ್ಟದ್ದು ಅಂತ ಯಾರು ಹೇಳೋಲ್ಲ. ಜೂಜುಕಾರನಿಗೆ ದಾನ ಕೊಟ್ಟೆ ಅಂತ ಯಾರು ಹೇಳಲ್ಲ, ಹೇಳಬಾರದು. ಎಂಥ ದಾನಿಗಳು ಸ್ವಾಮಿ ನೀವು. ಯಾಕೆ ಅಂದ್ರೆ ಹಣವನ್ನು ದಾನ ಮಾಡಿದ್ದೀರಾ ಸರ್ಕಾರಕ್ಕೆ ಅಂತ ಯಾವನು ಹೇಳಲ್ಲ. ಜೂಜಿನಲ್ಲಿ ಸೋತದ್ದನ್ನ ಯಾರು ಕೂಡ ದಾನ ಅಂತ ಅನ್ನಲ್ಲ. ಭೀತೇನ ದತ್ತಂ ದ್ಯೂತ ದತ್ತಂ ತಥೈವ ದತ್ತಂ ಕಾಮಿನ್ಯೈ ಪುನರಾಹಾರ್ಯಮೇವ ಏವಂ ಧರ್ಮ ಶಾಶ್ವತೋ ವೈದಿಕೋ ಹಿ ದ್ಯೂತೆ ಸ್ತ್ರಿಯಾಂ ನಾಲ್ಪಮಾಹಾರ್ಯಮಾಹುಹು. ದ್ಯೂತೇನ ದತ್ತಂ ಭೀತೇನ ದತ್ತಂ ದ್ಯೂತ ದತ್ತಂ ತಥೈವ. ಭಯಗೊಂಡವನು ಕೊಟ್ಟಿದ್ದು ಅಂತ ಒಪ್ಲಿಕ್ಕಾಗಲ್ಲ. ಹೆದರಿಸಿ ಬೆದರಿಸಿ ಕೊಂದು ಬಿಡ್ತೇನೆ ಅಂತ ಹೇಳಿ ಬರೆಸಿಕೊಂಡದ್ದನ್ನ ಆಗೋದಿಲ್ಲ. ಭೀತೇನ ದತ್ತಂ ದ್ಯೂತ ದತ್ತಂ ತಥೈವ. ಜೂಜಿನಲ್ಲಿ ಕೊಟ್ಟದ್ದನ್ನು ಕೂಡ ಕೊಟ್ಟದ್ದು ಅಂತ ಹೇಳಲಿಕ್ಕಾಗೋದಿಲ್ಲ. ದತ್ತಂ ಕಾಮಿನ್ಯೈ. ಯಾವುದೋ ಒಂದು ಹೆಣ್ಣಿಗೆ ಕೊಟ್ಟಿರ್ತಾನೆ ಅಂದ್ರೆ ಅನೈತಿಕ ಸಂಬಂಧ. ಹೆಣ್ಣಿಗೆ ಕೊಟ್ಟಿರ್ತಾನೆ ಅಂದ್ರೆ ದಾನ ಮಾಡಿರ್ತಾನೆ ಅಂತಲ್ಲ. ಯಾರಿಗೋ ಒಬ್ರು ಹೆಣ್ಣಿಗೆ ದಾನ ಕೊಟ್ಟಿರ್ತಾನೆ. ವಸ್ತುತಃ ಕೇವಲ ಹೆಣ್ಣಿಗೆ ದಾನ ಕೊಡೋದೇ ಇಲ್ಲ, ಗಂಡನ ಜೊತೆಗಿರ್ಬೇಕಾದ್ರೆ ಕೊಡಬೇಕು. ಕೇವಲ ಒಂದು ಹೆಣ್ಣಿಗೆ ದಾನ ಕೊಡೋದು ಅಂತಿಲ್ಲ. ಏನ್ಸೆಸ್ಟರಲ್ ಪ್ರಾಪರ್ಟಿ ಅದು ದಾನ ಅಲ್ಲ. ಅವು ಪೈತೃಕವಾಗಿ ಅದು ಬಂದಿದ್ರೆ ತೊಂದರೆ ಇಲ್ಲ. ಅದು ಬಿಟ್ಟು ಇವಾಗ ನಾವು ಇದ್ದಕ್ಕಿದ್ದ ಹಾಗೆ ಒಂದು ಹೆಣ್ಣಿಗೆ ಯಾಕೆ ದಾನ ಮಾಡೋಣ? ಒಂದು ಸಂಸ್ಥೆ ಇರಬೇಕು ಅವಳ ಹೆಸರಿನಲ್ಲಿ, ಅದಕ್ಕೆ ದಾನ ಮಾಡಬೇಕು. ಕೇವಲ ಹೆಣ್ಣಿಗೆ ಅಂತ ದಾನ ಮಾಡೋದು ಒಂದು ಇರಲ್ಲಲ್ಲ. ಏನು ಪ್ರಯೋಜನ ಅಂತ ಕೇಳಲೇಬೇಕಾಗತ್ತೆ. ಹಂಗೆ ಕೊಡೋದ್ರಿಂದ ಏನು ಸರಿ? ಏನೂ ಇಲ್ಲ, ಸುಮ್ಮನೆ ಕೊಡ್ಲಿಕ್ಕಾಗಲ್ಲ. ಏನೋ ಒಂದು ಸಂಬಂಧ ಇರಲೇಬೇಕಲ್ಲಿ. ಆ ಸಂಬಂಧ ಅನೈತಿಕವಾಗಿದ್ದರೆ ಅದು ಕೊಡೋ ಅಗತ್ಯ ಇಲ್ಲ. ಅವರ ಮಕ್ಕಳು ಎತ್ಕೊಂಡ್ಬರ್ಬೋದು ಅದನ್ನು. ನೈತಿಕವಾಗಿದ್ದರೆ ಅದೊಂದು ಸಂಸ್ಥೆಗೋ ಏನಕ್ಕೋಗೇ ಸೇರಬೇಕು, ಮಹಾಕಾರ್ಯಕ್ಕಾಗಿಯೇ ಸೇರಬೇಕು. ಅದರಿಂದ ಕಾಮಿನ್ಯೈ ದತ್ತಂ, ಅದಕ್ಕೆ ಕಾಮಿನಿ ಅಂತ ಶಬ್ದ ಪ್ರಯೋಗ ಮಾಡಿದ್ರು. ಕಾಮಪೂರ್ವಕವಾಗಿ ಯಾರಿಗಾದರೂ ಕೊಟ್ಟಿದ್ರೆ ಅಂತಹ ಪ್ರಸಂಗದಲ್ಲಿ ಪುನರಾಹಾರ್ಯಮೇವ ಕಿತ್ಕೊಂಡು ಬರ್ಬೋದು. ನ್ಯಾಯಾಲಯದಲ್ಲಿ ಇದು ಸುಲಭವಾಗಿ ಇತ್ಯರ್ಥ ಆಗುವ ಕೇಸ್ ಇದು. ಹೆಣ್ಣನ್ನು ದತ್ತು ತೆಗೆದುಕೊಳ್ಳಬಹುದು, ಅದಕ್ಕೆ ಅವಕಾಶ ಇದೆ ಅಂತ ಯಾವುದೋ ಒಂದು ಕೇಸ್ ಬಂದಿತ್ತು. ದತ್ತು ತೆಗೆದುಕೊಳ್ಳೋದು ಯಾಕೆ ಅಂತ ಕೇಳಿದ್ರು. ಪಿತೃಕಾರ್ಯಕ್ಕಾಗಿ ಅಂತ ಅಂದ್ಬಿಟ್ರು ಲಾಯರು. ಪಿತೃಕಾರ್ಯ ಮಾಡಬಹುದಾ? ಧರ್ಮಶಾಸ್ತ್ರದ ಒಂದು ನಿದರ್ಶನ ತನ್ನಿ ನಾನು ಕೊಡ್ತೇನೆ ಅಂತ ಅವ್ರು ಬಂದಿದ್ರು. ಮಹಾಭಾರತದಲ್ಲಿ ಕುಂತಿ ಕರ್ಣಾಯ ದಾಸ್ಯತಿ ಅಂತ ಹೇಳಿದ ಕೂಡಲೇ ಅದನ್ನು ತೊಗೊಂಡೋಗಿ ಕೋರ್ಟಿಗೆ ತೋರಿಸಿದ್ರು. ಕೋರ್ಟು ಮಾನ್ಯ ಮಾಡಿತಂತೆ. ಅವ್ರು ಹೇಳಿದ್ದು ನನಗೆ ಆಮೇಲೆ 2009 ಆದ ಘಟನೆ ಇದು. ಅವ್ರು ಬಂದು ಕೇಳಿದ್ರು, ಮಹಾಭಾರತದಲ್ಲಿ ಇದೆಯಾ? ಉತ್ತರಾಧಿಕಾರ ಅಂದ್ರೆ ಏನು? ಶ್ರಾದ್ದಾಧಿಕಾರವೂ ಸೇರಿರೋದೆ ಉತ್ತರಾಧಿಕಾರ ಅಂದ್ರೆ. ಮಾಡ್ತಾರ ಬಿಡ್ತಾರ ಬೇರೆ ಪ್ರಶ್ನೆ. ಉತ್ತರಾಧಿಕಾರದಲ್ಲಿ ಶ್ರಾದ್ದವೂ ಸೇರಿದೆ. ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಳ್ಬಹುದಾ? ತಗೊಳ್ಬಹುದು. ಯಾಕೆ ಅಂದ್ರೆ ಕುಂತಿಯೇ ಹೋಗಿದ್ದಾಳೆ ದತ್ತು. ಅವಳು ಶ್ರಾದ್ದವನ್ನು ಮಾಡಿದ್ದಾಳೆ, ಕರ್ಣನಿಗೆ ದಾನ ಮಾಡಿದ್ದಾಳೆ, ಕರ್ಣನಿಗೆ ಶ್ರಾದ್ದ ಮಾಡಿದ್ದಾಳೆ. ಮತ್ತು ಹೆಣ್ಮಕ್ಳು ಕೊಡಬಹುದು. ಹೆಣ್ಣುಮಕ್ಕಳು ತಮ್ಮ ಗಂಡನಿಗೆ ಮತ್ತು ಅಪ್ಪನಿಗೆ ಪಿಂಡದಾನವನ್ನು ಮಾಡಬಹುದು. ಶ್ರಾದ್ದಕ್ಕೆ ಅಧಿಕಾರ ಉಂಟು. ಅಳಿಯನೇ ಮಾಡಬೇಕು ಅಂತ ಇಲ್ಲ. ಒಬ್ಬಳೇ ಹೋಗಿರ್ತಾಳೆ, ತಮ್ಮಂದಿರಿರಲ್ಲ, ಅಣ್ಣಂದಿರು ಊರಲ್ಲೇ ಇರ್ತಾರೆ, ತಮ್ಮಂದಿರು ಊರಲ್ಲೇ ಇರ್ತಾರೆ, ಅವಾಗ ಅವಳೇ ಮಾಡೋದು. ಮದುವೆ ಅನ್ನೋದು ಮುಂಜಿಯ ತರಹ ಅಂತ ನಮ್ಮಲ್ಲಿ ಹೇಳಿದ ಮೇಲೆ ಮುಂಜಿ ಯಾಕೆ? ಈ ತರಹದ ಕ್ರಿಯೆಗಳಿಗೆ ಅಧಿಕಾರ ತಾನೆ. ಮುಂಜಿ ಅಧ್ಯಯನಕ್ಕೆ ಮತ್ತೆ ಎಲ್ಲ ತರ್ಪಣಕ್ಕೆ ಅಧಿಕಾರ. ದೇವತರ್ಪಣ, ಋಷಿತರ್ಪಣ, ಪಿತೃತರ್ಪಣ, ಮನುಷ್ಯ ತರ್ಪಣ ಎಲ್ಲದಕ್ಕೂ ಅಧಿಕಾರ. ಮತ್ತವ್ರು ಮಾಡ್ಲಿಕ್ಕೇನು? ಅದಿದೆ. ಬೆಂಗಳೂರು ಮೈಸೂರು ಕಡೆ ತಪ್ಪು ಹೋಗಿದೆ, ಮಹಾರಾಷ್ಟ್ರದಲ್ಲಿದೆ, ಎಲ್ಲ ಕಡೆ ಇದೆ. ಆಮೇಲೆ
ಪುಣ್ಯ ಧರ್ಮೋದಕಕ್ಕೂ ಅಧಿಕಾರ. ಅವರೇನು ಪುಣ್ಯ ಏನು ಮಾಡಿರಲ್ವೇ? ಮಾಡಿದ ಪುಣ್ಯವನ್ನು ಧಾರೆ ಎರಿಬೋದಲ್ಲ. ಪುಣ್ಯ ಮಾಡಿರ್ತಾರೆ ಅಂದಮೇಲೆ ಧಾರೆ ಎರಿಲಿಕ್ಕೇನು? ಅದರಿಂದ ಬಹಳ ಸೊಗಸಾಗಿ ಇದೆ ಧರ್ಮದ ನೆಲೆ. ವೇದಾಂತಕ್ಕೆ ಅನುಗುಣವಾಗಿ ಧರ್ಮವನ್ನು ನಿರೂಪಣೆ ಮಾಡಬೇಕು, ಅಷ್ಟೇ ಮುಖ್ಯ. ವೇದಾಂತ ನೋಡಬೇಕು, ಆ ಧರ್ಮವನ್ನು ಯಾಂತ್ರಿಕವಾಗಿ ಮಾಡಬಾರದು. ಮತ್ತೆ ನಮಗೆ ಏನಾಗ್ತಾ ಇದೆ ಇದರಿಂದ, ನಮ್ಮ ಪರಿಸ್ಥಿತಿ ಏನು, ಇದನ್ನೆಲ್ಲ ನೋಡಿಕೊಂಡು ಧರ್ಮ ಮಾಡಬೇಕು ಅಷ್ಟೇ. ಅದು ಕಾಮನ್ ಸೆನ್ಸ್ಗೆ ಸಂಬಂಧಪಟ್ಟಿದ್ದು ಧರ್ಮ ಮಾಡೋದು. ಹೀಗಾಗಿ ಕಾಮಿನ್ಯೈ ದತ್ತಂ, ಅದಕ್ಕಾಗಿ ಕಾಮಿನಿ ಅಂತಂದ್ರು. ನಾನು ಈಗ ತಾನೇ ಉತ್ತರ ಹೇಳದ್ನಲ್ಲ, ಹೆಣ್ಣು ಮಕ್ಕಳು ಶ್ರಾದ್ದ ಮಾಡಬಹುದು, ಈಗ ಸಂಪ್ರದಾಯ ಬಿಟ್ಟು ಹೋಗಿದೆ ಅಂತ ಹೇಳಿದ್ದು. ಕುಂತಿ ಮಾಡಿದ್ದಾಳೆ ಅಂತುಂಟು, ಬೇಕಾಷ್ಟು ಧರ್ಮ ಗ್ರಂಥಗಳಲ್ಲಿ ಉಂಟು. ಈಗ ಅದು ಧರ್ಮಶಾಸ್ತ್ರ ಓದದೆ ಬಿಟ್ಟು ಹೋಗಿದೆ, ಏನೇನೋ ಆಗಿದೆ, ಅದನ್ನು ಬಿಟ್ಟುಬಿಡಿ. ಹೀಗಾಗಿ ಇರೋದು ಹಾಗೆ. ಕಾಮಿನ್ಯೈ ದತ್ತಂ, ಅದಕ್ಕೆ ಏನಿದ್ದು, ಕೊಟ್ಟದ್ದು ಕಾಮಪೂರ್ವಕವಾಗಿದ್ರೆ ತಗೊಂಡು ಬರಬಹುದು. ಏವಂ ಧರ್ಮ ಶಾಶ್ವತೋ ವೈದಿಕೋ ಹಿ, ಇದು ಶಾಶ್ವತವಾದ ವೈದಿಕವಾದ ಧರ್ಮ. ಆದರೆ ದ್ಯೂತೆ ಸ್ತ್ರೀಯಾಂ ನಾಲ್ಪಮಾಹಾರ್ಯ ಮಾಹುಹು, ಜೂಜಿನಲ್ಲಿ 10 ರೂಪಾಯಿ ಇಟ್ಟು ಸೋತಿರ್ತಾನೆ, ಅವಾಗ ತಗೊಂಡ್ಬರೋದಲ್ಲ. ಅಥವಾ ಹೆಣ್ಣಿಗಾಗಿ ಒಂದು ತೀರ ಕಡಿಮೆ ಅಮೌಂಟು 500 ಏನೋ ಕೊಟ್ಟಿರ್ತಾನೆ, ಹೋಗಿ ಎತ್ಕೊಂಡ್ಬಂದು ಬಿಡೋದಲ್ಲ, ಬಿಟ್ಟು ಬಿಡಬೇಕು. ಯಾಕೆಂದ್ರೆ ಅಷ್ಟಕ್ಕೆಲ್ಲ ಇದನ್ನ ಮಾಡಬಾರದು. ಅಷ್ಟಕ್ಕೆಲ್ಲ ನಿಮ್ಮ ಅಷ್ಟೊಂದು ಜಿಪುಣತನವನ್ನು ತೋರಿಸ್ಬೇಡಿ, ಅಷ್ಟೊಂದು ಲೋಭವನ್ನು ತೋರಿಸ್ಬೇಡಿ. ಏನೋ ಹೆಣ್ಣಿಗೆ 1,000 ಏನೋ 2,000 ಕೊಟ್ಟಿರ್ತಾನೆ, ಅವಳು ಕಾಮಿನಿಯೇ ಆಗಿರ್ಬೋದು. ಅಂತ ಟೈಮಲ್ಲಿ ಹೋಗಿ ಅಂತ ಕಿತ್ಕೊಂಡ್ಬಂದ್ರೆ ಏನರ್ಥ? ಅದಕ್ಕೆ ಬಿಟ್ಟು ಬಿಡಬೇಕು. ನೋಡಿ, ದ್ಯೂತೆ ಸ್ತ್ರೀಯಾಂ ಅಲ್ಪಂ ಆಹಾರ್ಯಂ ನ ಇತ್ಯಾಹು. ಜೂಜಿನಲ್ಲಿ ಆಗಲಿ ಹೆಣ್ಣಿಗಾಗಲಿ ಕಾಮಪೂರ್ವಕವಾಗಿ ಕೊಟ್ಟಿದ್ದು ಸ್ವಲ್ಪವೇ ಆಗಿದ್ದರೆ ತಗೊಂಡ್ಬರಬೇಡಿ, ಬಿಟ್ಟುಬಿಡಿ. ಯದ್ದೇತಾಂ ವೈಭೋಗ್ಯಮಲ್ಪಂ ತದೀಯಂ ಭೋಗೇನ ತದ್ಬಂಧು ವಿಸ್ತಚ್ಚಾಹಾರ್ಯಂ ನಿವಾರಣೆ ಪುರುಷಸ್ಯ ತ್ವಶಕ್ತೈಸ್ತದ್ರಾಜ್ಯನ್ನ ಪುನರಾಹಾರ್ಯಮೇವ. ಯದ್ದೇತಾಂ ವೈಭೋಗ್ಯಮಲ್ಪಂ, ತೀರ ಅವರ ಭೋಗ ಅನ್ನೋದು ಒಂದು ಸ್ವಲ್ಪ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ, ಅದನ್ನ ಬಿಟ್ಬಿಡ್ಬೇಕು. ತದ್ಬಂಧು ವಿಸ್ತಚ್ಚಾಹಾರ್ಯಂ, ಅದನ್ನ ಅವರ ಬಂಧುಗಳು ತಗೊಂಡು ಬರಬಹುದು. ಯಾವಾಗ? ನಿವಾರಣೆ ಪುರುಷಸ್ಯ ತ್ವಶಕ್ತೈಹಿ, ಅವರು ನಮ್ಮ ಹಿರಿಯರು, ನಮ್ಮ ಕಂಟ್ರೋಲಲ್ಲಿಲ್ಲ, ಅವರು ಜೂಜಾಡ್ಬಿಟ್ಟಿರ್ತಾರೆ, ಅವಾಗ ಅವರನ್ನು ಕೇಳದೆ ಕಿತ್ಕೊಂಡು ಬರಬಹುದು, ಏನು ತೊಂದರೆಯೂ ಇಲ್ಲ. ಈಗ ನಿನ್ನನ್ನು ಕೇಳ್ತಾ ಇದ್ದೀವಿ, ರಾಜ್ಯ ನಾವು ಮತ್ತೆ ತರಬಹುದು, ವಿಧಿಯಲ್ಲಿ ಅವಕಾಶ ಇದೆ. ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಕಾನೂನಿನ ಪ್ರಕಾರ ಮತ್ತು ಧರ್ಮದ ಪ್ರಕಾರ ಅವಕಾಶ ಇದೆ. ತ್ವಂ ಧರ್ಮ ನಿತ್ಯಶ್ಚಾಗ್ರಜಸ್ತೇತಿ ರಾಜನ್ ಋತೇನುಜ್ಞಾಂ ನ ಮಯಾ ತತ್ಕೃತಂಚ ದಾತಾಸ್ಯನುಜ್ಞಾಂ ಯದಿ ತಾನ್ ನಿಹತ್ಯ ತ್ವಯ್ಯೇವ ರಾಜ್ಯಂ ಸ್ಥಾಪಯಾಮ್ಯದ್ಯ ಸಮ್ಯಕ್. ನೀನು ಧರ್ಮನಿತ್ಯ, ನಮ್ಮ ಅಣ್ಣ, ನಿನ್ನ ಅನುಮತಿಯನ್ನು ಪಡೆಯದೆ ನಾವು ಮುಂದುವರಿಯಬಾರದು ಅನ್ನುವ ಏಕೈಕ ಕಾರಣದಿಂದ ನಾನು ಅದನ್ನು ತಂದಿಲ್ಲ. ವಸ್ತುತಃ ಹಿರಿಯರನ್ನು ಕೇಳೋ ಅಗತ್ಯವೇ ಇಲ್ಲ. ಅವರು ಈ ತರಹದ ತಪ್ಪು ಕೆಲಸ ಮಾಡಿ ಸಿಕ್ಕಿಕೊಂಡಾಗ ಅವ್ರನ್ನ ಕೇಳೋ ಅಗತ್ಯವೇ ಇಲ್ಲ. ನಮಗೆ ಖುಷಿ ಬಂದ ಹಾಗೆ ನಾವು ಹೋಗಬಹುದು, ಎತ್ಕೊಂಡು ಬರಬಹುದು. ಆದರೆ ನಮಗೆ ನಿನ್ನ ಮೇಲೊಂದು ಸ್ಪೆಷಲ್ ರೆಸ್ಪೆಕ್ಟ್ ಇದೆ, ಗೌರವ ಇದೆ. ನಿನ್ನ ಅನುಮತಿಯನ್ನು ಪಡೆಯದೆ ಅದನ್ನು ಮಾಡಬಾರದು, ನೀನು ಮನಸ್ಸಿಗೆ ನೋವು ಮಾಡಿಕೊಳ್ಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನು ಮಾಡಿಲ್ಲ. ಒಂದು ವೇಳೆ ನೀನು ಅನುಜ್ಞೆಯನ್ನು ಕೊಟ್ಟರೆ, ದಾತಾಸಿ ಅನುಜ್ಞಾಂ, ನೀನು ಅನುಮತಿಯನ್ನು ಕೊಟ್ಟರೆ ತಾನ್ಯಹತ್ಯ, ಅವರನ್ನು ಈಗಲೇ ಕೊಲ್ತೇನೆ, ತ್ವಯಿಯೇವ ರಾಜ್ಯಂ ಸ್ಥಾಪಯಾಮಿ, ನಿನ್ನಲ್ಲಿಯೇ ರಾಜ್ಯವನ್ನು ಕೊಡ್ತೇನೆ. ಇಲ್ಲ, ಹಾಗಲ್ಲ. ಅಗ್ರಿಮೆಂಟ್ ಅಂದರೆ ಅಗ್ರಿಮೆಂಟ್, ಒಪ್ಕೊಂಡ್ಬಿಟ್ಟಿದ್ದೀವಲ್ಲ. ಅಂದರೆ
ಸತ್ಯಂ ಪಾಪೇಶ್ವಪಿ ಕರ್ತುಂ ಯದಿಚ್ಛಾ ತಥಾಪಿ ಮಾಸಾ ದ್ವಾದಶ ನ ಪ್ರಯಾತಾಃ ವೇದ ಪ್ರಾಮಾಣ್ಯಾದ್ವತ್ಸರಾಸ್ತೆ ಹಿಮಾಸೈಃ ಸಹಸ್ರಾಬ್ದಂ ಸತ್ರ ಮುಕ್ತಂ ನರಾಣಾಂ ಅಜ್ಞಾತಮೇಕಂ ಮಾಸಮುಷ್ಯಾಥ ಶತ್ರುನ್ ನಿಹತ್ಯ ರಾಜ್ಯಂ ಪ್ರತಿಪಾಲಯಾಮಃ. ಇಲ್ಲ, ಒಪ್ಕೊಂಡ್ಬಿಟ್ಟಿದೀವಿ ಅಂದ್ರೆ ಆಯ್ತಪ್ಪ, 12 ತಿಂಗಳಾಯ್ತು. 1 ವರ್ಷ ಅಂದ್ರೆ 12 ತಿಂಗಳು. ವೇದ ಪ್ರಾಮಾಣ್ಯಾದ್ವತ್ಸರಾಸ್ತೇಹಿ ಮಾತೈಹಿ. ವೇದ ಎಲ್ಲರಿಗೂ ಒಂದೇ ರೀತಿ ವಿವಕ್ಷೆಯನ್ನೇನು ಇಟ್ಕೊಂಡಿರೋಲ್ಲ. ಉದಾಹರಣೆಗೆ 100 ವರ್ಷಗಳ ಯಾಗವನ್ನ ಮಾಡಬೇಕು ಅಂತ ವೇದ ಹೇಳುತ್ತೆ ಅಂತ ಇಟ್ಕೊಳ್ಳೋಣ. 100 ವರ್ಷ ಯಾವನ್ ಬದುಕಿರ್ತಾನೆ, ಅಂಥವರಿಗೆ ಕಾಲಕ್ಕನುಗುಣವಾಗಿ ಈ ರೀತಿ ಅರ್ಥ ಆಗತ್ತೆ, 100 ತಿಂಗಳು ಮಾಡಬಹುದು ಅಂತ. ಕೆಲವೊಮ್ಮೆ 15 ದಿವಸಕ್ಕೆ 1 ತಿಂಗಳು ಅಂತನೂ ಒಂದು ಕಡೆ ಉಂಟು. ಹೀಗಾಗಿ ಆ ವ್ಯವಸ್ಥೆ ಇದೆ. ಯಾಕೆ? ಆ ಜನರ ಅವೈಲಬಿಲಿಟಿಯನ್ನು ನೋಡಿ ಆ ರೀತಿ ಚಿಂತನೆ ಮಾಡಬಹುದು. ಅಜ್ಞಾತಮೇಕಂ ಆಸಮುಷ್ಯಾಥ ಶತ್ರುನ್ ನಿಹತ್ಯ ರಾಜ್ಯಂ ಪ್ರತಿಪಾಲಯಾಮಃ. ಈಗ ನೋಡು, 1 ತಿಂಗಳು 1 ವರ್ಷಕ್ಕೆ ಸಮ. 12 ತಿಂಗಳಾಗಿದೆ ಅಂದ್ರೆ 12 ವರ್ಷ ಆಗೋಗಿದೆ. ಅಜ್ಞಾತವಾದ ಮಾಡೋಣ, 1 ತಿಂಗಳು = 1 ವರ್ಷ. ಮಾಡಿಕೊಂಡ ಒಪ್ಪಂದ ಪೂರ್ಣವಾಗಿ ಸರಿಯಾಯಿತೋ ಆಗ್ಲಿಲ್ವೋ? ಇನ್ನೇನಾಯ್ತು? ಹೊರಟು ಬಿಡು ಅಂತಂದ್ರು. ನೋಡಿ, ನೈಮಿಷೇ ನಿಮಿಷ ಕ್ಷೇತ್ರೇ ಮುನಯಶ್ಚೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತಾ ಅಂತ ಹೇಳಿ ಭಾಗವತ. ಸಹಸ್ರ ಸಮಂ, ಸಾವಿರಾರು ವರ್ಷಗಳು ಹಿಡಿಸುವಂತಹ ಯಾಗ ಮಾಡಿದ್ರು ಶೌನಕಾದಿಗಳು ಅಂತ ಉಂಟು. ಅದರ ಅರ್ಥ ಹಲವಾರು ತಿಂಗಳು ಅಂತ, ವಿನಃ 1000 ವರ್ಷ ಅಂತಲ್ಲ. ಹಾಗೇನಾದರೂ 1000 ವರ್ಷಗಳ ಕಾಲ ಅವರು ಯಾಗ ಮಾಡಿದ್ದಿದ್ರೆ ನೋಡಿ, ಬುದ್ಧ ಬರೋ ತನಕ ಇರಬೇಕಿತ್ತು ಅವರು. ಅದು ಮುಂಚೆನೇ ಆಗಿದ್ದು. ಒಂದು ವೇಳೆ ನಂತರ ಆಗಿದ್ದು ಅಂತಾನೆ ಇಟ್ಕೊಳ್ಳಿ, ಬುದ್ಧ ಬಂದ ಮೇಲೆ ಆಗಿದ್ದು ಅಂತಾನೂ ಇಟ್ಕೊಳ್ಳಿ. ಇಮಿಡಿಯೇಟ್ ಮೀಮಾಂಸಕರು ಬೌದ್ಧರು ಎಲ್ಲ ಬಂದು ದಾಳಿ ಮಾಡಿದ ಆ ಕಾಲ ಇರುತ್ತೆ. ಅದರಿಂದಾಗಿ ಬುದ್ಧ ಬರೋದಕ್ಕಿಂತ ಮೊದಲು ಅದು ನಡೆದದ್ದು. ಶೌನಕರು ಮತ್ತೆ ಇವರ ಕಥೆ, ಶೌನಕರು ಮತ್ತೆ ಏನು ಸೂತರ ಕಥೆ ಏನಿದೆ, ಅದು ಬುದ್ಧ ಬರೋದಕ್ಕಿಂತ ಮೊದಲು ಪಾಂಡವರ ಸಂತತಿ ಕೊನೆಗೊಳ್ತಾ ಇರುವಾಗ, ಒಂದು 2-3 ಜನ ಇದ್ರೇನೋ ಇನ್ನು ನೆಕ್ಸ್ಟ್. ಯಾಕೆಂದ್ರೆ ಮುಂದೆ ಕ್ಷೇಮಕ ಅನ್ನೋನು ಕೊನೆ ಆಗ್ತಾನೆ ಅಂತ ಹೇಳ್ತಾರೆ. ಆಯ್ತಾ? ಅದು ನಂತರ ನಡೆದದ್ದು. ಅದಕ್ಕಿಂತ ಮೊದಲು ನಡೆದದ್ದು ಸೂತ ಪುರಾಣಿಕರು ಹೇಳಿದ ಕಥೆ ಯಾವಾಗ ಅಂತಂದ್ರೆ ಪರೀಕ್ಷಿತ್ ರಾಜನ ಕಾಲದದ್ದು. ಪರೀಕ್ಷಿತ್ ರಾಜನ ಕಾಲದ್ದು ಅದಕ್ಕಿಂತ ಮುಂದೆ ಯಾವಾಗ ಇರುತ್ತೆ ಅದೆಲ್ಲ. ಅಂದ್ರೆ ಅವರು ಒಂದು ರೀತಿ ಹೇಳಿದ್ರೆ ಶೌನಕರು ಹೇಳ್ತಾರೆ ನಾನು ಇಮಿಡಿಯೇಟ್ ಬಂದೆ ಅಂತ. ಪುರಾಣಗಳಲ್ಲಿ ಅದು ಬರುತ್ತೆ. ಪುರಾಣಗಳಲ್ಲಿ ಒಂದೊಂದು ಪುರಾಣಕ್ಕೂ ಬಹಳ ವ್ಯತ್ಯಾಸಗಳಿದೆ. ಅಂದ್ರೆ ವ್ಯತ್ಯಾಸ ಇದೆ ಅಂದ್ರೆ ಕಾಲಾವಧಿಯಲ್ಲಿ ವ್ಯತ್ಯಾಸ ಇದೆ. ಭಾಗವತ ಅನ್ನೋದೇನಿದೆ, ನಾನು ಈಗ ತಾನೇ ಪರೀಕ್ಷಿತ್ ರಾಜನ ಹತ್ತಿರ ಅದು ಮುಗಿಸ್ಕೊಂಡು ಬಂದೆ ಅಂತ, ಅಂದ್ರೆ ಅಷ್ಟು ಹಳೇದದು. ಮೊದಲು ಅದನ್ನು ರಚನೆ ಮಾಡಿದ್ದಾರೆ. ಆದ್ರೆ ವೇದವ್ಯಾಸರು ರಚನೆ ಮಾಡುವಾಗ ಅದು ಭವಿಷ್ಯ ಅಂತ ಹೇಳಿರ್ತಾರೆ. ಅದು ಘಟನೆ ಆಗೋಗಿರುತ್ತೆ. ಭವಿಷ್ಯ ಅಂತ ಹೇಳಿದಾಗ ಅದು ಭವಿಷ್ಯ ಆಗೇ ಇರುತ್ತೆ, ಅದು ಘಟನೆ ಆಗಿರುತ್ತೆ ಅಂದಾಗ ನಮಗದು ಭೂತವೇ. ವೇದವ್ಯಾಸರ ಮತ್ತೆ ಶುಕಾಚಾರ್ಯರ ಭವಿಷ್ಯ ನಮಗದು ಭೂತ. ಯಾಕಂದ್ರೆ ಅವ್ರಿಗೆ ಸ್ಪಷ್ಟ ಕಾಣ್ತಾ ಇರುತ್ತೆ ಮುಂದೆ ಏನ್ ನಡೆಯುತ್ತೆ ಅಂತ. ಅವ್ರು ಯಾವುದೋ ಭಾಷೆಯಲ್ಲಿ ಮಾತನಾಡಿರಬಹುದು, ಆದ್ರೆ ಕಥೆ ನಡೆದದ್ದು ಹೌದು. ಅವರು ಗದ್ಯದಲ್ಲೇ ಮಾತನಾಡಿರಬಹುದು.
ಅದು ಪದ್ಯಬದ್ಧವಾಗಿ ವೇದವ್ಯಾಸರು ಮೊದಲೇ ಕೊಟ್ಬಿಟ್ಟಿದ್ದಾರೆ. ಪರೀಕ್ಷಿತರಾಜನು ರಾಗವಾಗಿ ಹೇಳ್ತಾ ಇರಲಿಲ್ಲ. ತ್ವಯಾ ಖಲು ಪುರಾಣಾನಿ ಅಂತೇನು ಹೇಳಲ್ಲ, ಅವನು ಗದ್ಯದಲ್ಲೇ ಮಾತಾಡಿರ್ತಾನೆ. ಅದರ ಪದ್ಯ ರೂಪ ವೇದವ್ಯಾಸರು ನಮಗೆ ಕೊಟ್ಟದ್ದು. ಹೀಗಾಗಿ ಅಲ್ಲಿ ನಾವು ಇದೆಲ್ಲ ಸೂಕ್ಷ್ಮ. ಆದ್ದರಿಂದಾಗಿ ಮುಂದಿನದ್ದು ಅಂತ ಏನಿದೆ ಅಲ್ಲಿಯೂ ಕೂಡ ಇದು ಹಿಂಟ್ಸ್ ಇದೆ. ವೇದ ಪ್ರಾಮಾಣ್ಯ ದ್ವತ್ಸರಾಸ್ತೇಹಿ ಮಾಸೈಹಿ ಅಂತ ಅದು ವನಪರ್ವದಲ್ಲಿಯೂ ಉಂಟು. ಅಸ್ಮಾಭಿರುಚಿತ ಸಮ್ಯಕ್ ವನೇ ಮಾಸಾಸ್ತ್ರಯೋದಶ ಪರಿಮಾಣೇನ ತಾನ್ ಪಶ್ಯ ತಾವತ್ತ ಪರಿವತ್ಸರಾನ್ ಅಸ್ತಿಮಾಸ ಪ್ರತಿನಿಧಿರಿ ಯಥಾ ಪ್ರಾಹುರು ಮನೀಚಿಣಃ. ಯಾಕೆಂದ್ರೆ ವೇದ ಅನ್ನೋದು ನಿತ್ಯ. ವೇದ ಅನ್ನೋದು ನಿತ್ಯ ಆಗಬೇಕಾದ್ರೆ ಪ್ರತಿಯೊಂದು ಕಾಲಕ್ಕೂ ಅದು ಹೊಂದಾಣಿಕೆ ಆಗಬೇಕು. ಪ್ರತಿಯೊಂದು ಕಾಲಕ್ಕೆ ಹೆಂಗೆ ಹೊಂದಾಣಿಕೆ ಆಗೋದು? ಇವಾಗ ಸೋಮ ಅನ್ನೋ ಬಳ್ಳಿನೇ ಇಲ್ಲ, ಸೋಮಯಾಗ ಮಾಡಿ ಅಂದ್ರೆ ಹೇಗೆ? ಅದಕ್ಕೆ ಆಚಾರ್ಯರು ಹೇಳಿದ್ರು, ಇಲ್ಲ ಇಲ್ಲ, ಸೋಮ ಅನ್ನೋದು ಅಧ್ಯಾತ್ಮ ಸೋಮ ಅಂದ್ರೆ ಭಕ್ತಿ ಅಂತ ಅರ್ಥ. ಈಗ ಕರೆಕ್ಟ್ ಆಯ್ತು. ಹೀಗೆ ಈ ತರಹ ನಾವು ಚಿಂತನೆ ಮಾಡ್ತಾ ಏನು ತಿಳ್ಕೊಳ್ಬೇಕು ಅಂದ್ರೆ, ವೇದ ಅನ್ನೋದು ನಿತ್ಯ. ವೇದದ ಮಾತುಗಳು ಕಾಲಕ್ಕೆ ಅನುಗುಣವಾಗಿಯೇ ಅದು ಅರ್ಥವನ್ನು ತೆರೆಕೊಳ್ತಾ ಹೋಗುತ್ತೆ. ಆ ಕಾಲದಲ್ಲಿರುವವರು ನೋಡಿದ್ದು ಹಾಗೆ. ಬ್ರಹ್ಮದೇವರು ವೇದ ಬಂದು ಕೂಡಲೇ ಏನು ನೋಡಿದ್ರು ಅವರು? ವೇದಕ್ಕೆ ಏನರ್ಥ? ಆಮೇಲೆ ಆ ವ್ಯಕ್ತಿಗಳು ಬಂದಾಗ, ವೇದದಲ್ಲಿ ಏನು ಕಥೆ ಇದೆ, ಆ ವ್ಯಕ್ತಿಗಳು ಬಂದಾಗ ಅದಕ್ಕೇನರ್ಥ, ಆಮೇಲೆ ಈಗ ಅದಕ್ಕೇನರ್ಥ ಎಲ್ಲ ನೋಡ್ಬೇಕಲ್ವಾ? ಆದರೆ ಎಲ್ಲ ನೋಡಬೇಕು ಅಂತಾದಾಗ ಮೂರರ್ಥ ಇರೋದು ಸಹಜ ಆಗುತ್ತೆ. ಬಹಳ ಅರ್ಥಗಳಿರೋದು ಸಹಜ. ಯಾಕೆ ಅಂದ್ರೆ ಲಾಂಜಿವಿಟಿ ಬರಬೇಕು ಅಂತಂದ್ರೆ ಕಾಂಪ್ಲೆಕ್ಸ್ ಆಗೇ ಇರಬೇಕು, ಸರಳವಾಗಿ ಇರಬೇಕು, ಬಹುವರ್ಥ ಆಗಿರಬೇಕು. ಆದ್ರೆ ಮಾತ್ರ ಯಾವುದೇ ಒಂದು ಸಾಹಿತ್ಯಕ್ಕೆ ದೀರ್ಘಕಾಲೀನತೆ ಬರ್ತದೆ. ಇಲ್ಲ ಅಂದ್ರೆ ದೀರ್ಘಾಯುಷ್ಯವೇ ಬರೋದಿಲ್ಲ. ಅದಕ್ಕಾಗಿ ವೇದ ನಿತ್ಯ ಆಗಬೇಕು ಅಂತಾದ್ರೆ ಹೀಗೇ ಇರಬೇಕು. ಒಂದೊಂದು ವೇದವಾಣಿಗೆ ನಿಮಗೆ ವೈದಿಕ ಸಾಹಿತ್ಯದಲ್ಲಿಯೇ ಹಲವಾರು ಇದು ಕಂಡು ಬರುತ್ತೆ, ಅರ್ಥಗಳು, ಹಲವಾರು ವಿನಿಯೋಗಗಳು ಕಂಡು ಬರುತ್ತೆ. ವೇದ ನಿತ್ಯ ಆಗಲಿಕ್ಕೆ ಹೀಗೂ ಸಾಧ್ಯ, ಇದು ಅನಿವಾರ್ಯ. ಆದ್ದರಿಂದ ಎಲ್ಲ ಕಡೆಗೆ ಅನ್ವಯಿಸಬೇಕು ಅಂದ್ರೆ ಮುಖ್ಯವಾಗಿ ಪರಮ ಮುಖ್ಯತೆಯ ಅರ್ಥ ಆಗೋದು ಒಂದು ಕಾಲ. 1000 ವರ್ಷ ಅಂದ್ರೆ ನಿಜವಾಗಿಯೂ 1000 ವರ್ಷ ಯಾಗ ಮಾಡುವವರು ಇದ್ರು ಒಂದು ಕಾಲದಲ್ಲಿ. ಕ್ರಮೇಣ ಯುಗ ಕ್ಷೀಣ ಆಗ್ತಾ ಬಂತು. ಅವಾಗ ಆ ಸಂಖ್ಯೆ ಬಹು ಅಂತನ್ನೋದ್ರಲ್ಲಿಯೇ ಉಳಿತು. ಅದರಿಂದ ಆ ವೈದಿಕ ಸಂಪ್ರದಾಯವನ್ನ ಭೀಮ ಹೇಳ್ತಾನೆ, ಅದು ಮಹಾಭಾರತದಲ್ಲಿಯೂ ಇದೆ. ಇಷ್ಟೆಲ್ಲ ಇರೋದ್ರಿಂದ ಪ್ರತಿನಿಧಿ ಅಂತ ಕರೀತೇವೆ, ಪ್ರತ್ಯಾಮ್ನಾಯ ಅಂತ ಕರೀತಾರೆ. ಅದ್ರ ಬದಲು ಇದು ಅಂತ. ಹಾಗೆ ಕಾಲಕ್ಕೇನೆ ಪ್ರತ್ಯಾಮ್ನಾಯ. ಇವಾಗ ಕೃಚ್ಛ್ರ ವ್ರತವನ್ನು ಮಾಡಬೇಕು, ಉಪವಾಸ ಪ್ರಾಯಶ್ಚಿತ್ತವಾಗಿ ಉಪವಾಸ ವ್ರತವನ್ನು ಮಾಡಬೇಕು ಅಂತ ಒಂದುಂಟು. ಚಾಂದ್ರಾಯಣ ವ್ರತ ಹೇಗೆ ಗೊತ್ತಾ? ಚಂದ್ರನ ವೃದ್ಧಿ ಮತ್ತೆ ಕ್ಷಯಗಳಿಗೆ ಅನುಗುಣವಾಗಿ ತುತ್ತುಗಳನ್ನು ಉಣ್ಕೊಂಡು ಹೋಗಬೇಕು. ಇವತ್ತಾಗತ್ತಾ ಅದು? ಅದಕ್ಕೆ ಅದನ್ನ ಕಡಿಮೆ ಮಾಡಿದ್ದಾರೆ. ಆ ಕೃಚ್ಛ್ರ ಚಾಂದ್ರಾಯಣ ವ್ರತದ ಪ್ರತಿನಿಧಿಯನ್ನು ಧರ್ಮಶಾಸ್ತ್ರಕಾರರು ಹೇಳಿದ್ದಾರೆ. ಹೀಗೆ ವೇದ ಪ್ರಾಮಾಣ್ಯದ ಹಿನ್ನೆಲೆಯಲ್ಲಿಯೇ ವತ್ಸರಾಸ್ತೇಹಿ ಮಾಸೈಹಿ, ಮಾಸಗಳನ್ನು ವರ್ಷ ಅಂತ ಪರಿಗಣನೆ ಮಾಡುತ್ತಾರೆ. ಅದರಿಂದಾಗಿ ಸಹಸ್ರಾಬ್ದಂ ಸತ್ರಮುಕ್ತಂ ನರಾಣಾಂ, ಮನುಷ್ಯರ ಒಂದು ಶಕ್ತಿಗೆ ಅನುಗುಣವಾಗಿ ಸಹಸ್ರಾಬ್ದಂ ಸತ್ರಮುಕ್ತಂ, 1000 ವರ್ಷ ಸತ್ರ ಅಂತ. ಅದರಿಂದಾಗಿ ಅಜ್ಞಾತಮೇಕಂ ಅಂದ್ರೆ 1000 ತಿಂಗಳು ಅಷ್ಟೇ, ಅಥವಾ ಹಲವಾರು ತಿಂಗಳು. ಅಜ್ಞಾತಮೇಕಂ ಮಾಸಮುಷ್ಯ, ಒಂದು ತಿಂಗಳು. ಈಗಲೇ ಹೇಳೋಣ, ನಾವು ವೇದ ಪ್ರಾಮಾಣ್ಯದ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಅನೌನ್ಸ್ ಮಾಡಿ ಒಂದು ತಿಂಗಳು ಕಣ್ಮರೆಯಾಗೋಣ, ಶತ್ರುಗಳನ್ನು ಕೊಲ್ಲೋಣ, ರಾಜ್ಯವನ್ನು ಪಡೆಯೋಣ. ಮಾಮಿತ್ರಾಣಾಂ ತಾಪಕಸ್ತ್ವಂ ಭವೇಥಾಹ ತಥಾ ಮಿತ್ರಾಣಾಂ ನಂದಕಶ್ಚೈವ ರಾಜನ್ ಜ್ವಲಸ್ವಾರೀಣಾಂ ಮೂರ್ಧ್ನಿ ಮಿತ್ರಾಣಿ ನಿತ್ಯಂ ಆಹ್ಲಾದಯನ್ ವಾಸುದೇವಂ ಭಜಸ್ವ. ಮಿತ್ರಾಣಾಂ ತಾಪಕಸ್ತ್ವಂ,
ಮಾಭೂಹು, ಅಲ್ಲಯ್ಯ ರಾಜ, ಮಿತ್ರರಿಗೆ ತಾಪಕನಾಗಬೇಡ, ಶತ್ರುಗಳಿಗೆ ಆನಂದವನ್ನು ನೀಡಬೇಡ. ಉಲ್ಟಾ ಮಾಡಬೇಕಾಗಿರೋದು, ಮಿತ್ರರಿಗೆ ಆನಂದವನ್ನು ನೀಡಬೇಕು, ಶತ್ರುಗಳಿಗೆ ಸಂತೋಷವನ್ನು ನೀಡಬೇಕು. ಈ ಧರ್ಮರಾಜನಂತವರೇ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೂತ್ಬಿಟ್ಟಿದ್ದಾರೆ. ಏನು ಮಾಡೋದು? ಶತ್ರುಗಳಿಗೆ ಆನಂದ ಅವರಿರೋದ್ರಿಂದ, ಮಿತ್ರರಿಗೆ ತಾಪ, ಅಯ್ಯೋ ರಾಮ, ಇಂಥವರೆಲ್ಲ ನಾಯಕರಾಗಿ ನಮ್ಮ ಪ್ರಾಣ ತಿಂತಾ ಇದ್ದಾರಲ್ಲ ಅಂತ. ಮಾ ಮಿತ್ರಾಣಾಂ ತಾಪಕಸ್ತ್ವಂ ಭವೇಥಾಹ ತಥಾ ಮಿತ್ರಾಣಾಂ ನಂದಕಶ್ಚೈವ ರಾಜನ್. ಅದರಿಂದಾಗಿ ಜ್ವಲಸ್ವಾರೀಣಾಂ ಮೂರ್ಧಿ ಮಿತ್ರಾಣಿ ನಿತ್ಯಂ. ಶತ್ರುಗಳ ತಲೆಯ ಮೇಲೆ ಬೆಂಕಿಯಂತೆ ಉರಿ. ಆಹ್ಲಾದಯನ್ ವಾಸುದೇವಂ ಭಜಸ್ವ. ಮಿತ್ರರನ್ನು ಸಂತೋಷಗೊಳಿಸುತ್ತಾ ದೇವರನ್ನು ಹೊಂದು. ಸ್ವತಂತ್ರತ್ವಂ ವಾಸುದೇವಸ್ಯ ಸಮ್ಯಕ್ ಪ್ರತ್ಯಕ್ಷತೋ ದೃಶ್ಯತೆ ಹ್ಯಸ್ಯ ರಾಜನ್. ಯಸ್ಮಾತ್ ಕೃಷ್ಣೋ ವ್ಯಜಯಚ್ಛಂಕರಾದೀನ್ ಜರಾಸುತಾದೀನ್ ಕಾದಿವರೈರಜೇಯಾನ್. ದೇವರ ಸ್ವಾತಂತ್ರ್ಯ ಪ್ರತ್ಯಕ್ಷದಿಂದಲೇ ನಮಗೆ ಗೊತ್ತಾಗಿದೆ. ಯಾಕೆಂದ್ರೆ ಅವನು ಹೇಳಿ ಜರಾಸಂಧನನ್ನು ಕೊಂದಿದ್ದಾನೆ. ಎಷ್ಟೋ ಬಾರಿ ಸದಾಶಿವ ಮೊದಲಾದವರನ್ನು ಗೆದ್ದಿದ್ದಾನೆ. ಬ್ರಹ್ಮದೇವರ ವರದಿಂದ ಅವಧ್ಯರನ್ನು ಗೆಲ್ಲುವ ಮೂಲಕ ಬ್ರಹ್ಮದೇವರನ್ನು ಗೆದ್ದಿದ್ದಾನೆ. ಬ್ರಹ್ಮಾದೀನಾಂ ಪ್ರಕೃತೆ ತದ್ವಶತ್ವಂ ದೃಷ್ಟಂ ಹಿನೋ ಬಹುಚೋ ವ್ಯಾಸದೇಹೆ ಪಾರಾಚರ್ಯೋ ದಿವ್ಯ ದೃಷ್ಟಿಂ ಪ್ರದಾಯ ಸ್ವಾತಂತ್ರ್ಯನ್ನೋ ದರಚಯತ್ ಸರ್ವಲೋಕೆ. ಬ್ರಹ್ಮಾದಿಗಳಿಗೆ, ಪ್ರಕೃತಿಗೆ ಅಂದರೆ ಲಕ್ಷ್ಮೀದೇವಿಗೆ ಅವನೇ ಒಡೆಯ ಅನ್ನೋದು ನಾವು ಬಹಳ ಬಾರಿ ನೋಡಿದ್ದೇವೆ. ಯಾಕೆ? ವೇದವ್ಯಾಸರ ದೇಹದಲ್ಲಿ ನಾವು ಬಹಳ ಬಾರಿ ವಿಶ್ವರೂಪವನ್ನು ಕಂಡಿಲ್ವೇನು? ಅಂದರೆ ಬೇಕಾಷ್ಟು ಬಾರಿ ವಿಶ್ವರೂಪ ದರ್ಶನ ಆಗಿದೆ ಪಾಂಡವರಿಗೆ ಬೇಕಾದಷ್ಟು ಬಾರಿ ವಿಶ್ವರೂಪ ದರ್ಶನ ಆಗಿದೆ, ಒಂದೆರಡು ಬಾರಿ ಅಲ್ಲ. ಅದಕ್ಕೆ ಅವರ ಬಹುಶಃ ದೃಷ್ಟಂ. ಮೂಲ ರಾಮಾಯಣದಲ್ಲಿ ಅದೆಂತ ಇದೆಯೋ ನಮಗೆ ಗೊತ್ತಿಲ್ಲ. ಮಹಾಭಾರತದಲ್ಲಂತೂ ಬಹಳಷ್ಟು ಕಡೆ ವಿಶ್ವರೂಪದ ದರ್ಶನ ಬರ್ತದೆ. ಮೊದಲು ಯಶೋದೆಗೆ ತೋರಿಸಿದ್ದು 2 ಬಾರಿ, ಆಮೇಲೆ ಭೀಷ್ಮಕನಿಗೆ ತೋರಿಸಿದ್ದು ರುಕ್ಮಿಣಿಯ ಅಪ್ಪನಿಗೆ, ಆಮೇಲೆ ಇಲ್ಲಿ ಬೇಕಾಷ್ಟು ಬಾರಿ ತೋರಿಸಿದ್ದಾನೆ. ಗೀತೆಯಲ್ಲಿ ತೋರಿಸಿದೆ, ಉದಂಕನಿಗೆ ತೋರಿಸಿದ್ದಾನೆ, ಧೃತರಾಷ್ಟ್ರನಿಗೆ ತೋರಿಸಿದ್ದಾನೆ. ಅವನು ನೋಡಲಿಲ್ಲ ಅಷ್ಟೇ, ಯಾರು ದುರ್ಯೋಧನ. ನಾವು ನೋಡಿಲ್ಲೇನು? ಬಹುಶಃ ಬಹಳ ಬಾರಿ ನೋಡಿದ್ದೇವೆ ಅಂತಾನೆ. ಸ್ವಾತಂತ್ರ್ಯನ್ನೋ ದರ್ಶಯತ್ ಸರ್ವಲೋಕೆ. ನಮಗೆ ತನ್ನ ಸ್ವಾತಂತ್ರ್ಯ ಏನು ಅನ್ನೋದನ್ನು ಅವನು ತೋರಿಸಿದ್ದಾನೆ. ತಸ್ಮಾದ್ ರಾಜನ್ನಭಿನಿರ್ಯಾಹಿ ಶತ್ರುನ್ ಹಂತುಂ ತರ್ವಾನ್ ಭೋಕ್ತುಮೇವಾಧಿರಾಜ್ಯಂ ಏವಂಚತೆ ಕೀರ್ತಿಧರ್ಮೋ ಮಹಾಂತೌ ಪ್ರಾಪ್ಯೋ ರಾಜನ್ ವಾಸುದೇವ ಪ್ರಸಾದಾತ್. ತಸ್ಮಾತ್, ಆ ಕಾರಣದಿಂದ ರಾಜನ್ನು, ಓ ದೊರೆಯೇ, ಅಭಿನಿರ್ಯಾಹಿ, ಶತ್ರುಗಳನ್ನು ಕೊಲ್ಲಲು ತೊಡಗು. ಅಧಿರಾಜ್ಯಂ ಭೋಕ್ತುಂ, ಚಕ್ರವರ್ತಿತ್ವವನ್ನು ಹೊಂದಲು ತೊಡಗು. ಏವಂ, ಹೀಗಿದ್ದರೆ ತೇ, ನಿನಗೆ ಮಹಾಂತವು ಕೀರ್ತಿ ಧರ್ಮವು ಪ್ರಾಪ್ಯವು, ಕೀರ್ತಿಯೂ ಸಿಗತ್ತೆ, ಧರ್ಮ ಪುಣ್ಯವೂ ಸಿಗತ್ತೆ, ದೇವರ ಅನುಗ್ರಹ ನಿನ್ನ ಮೇಲೆ ಆಗತ್ತೆ. ಏವ ಮುಕ್ತೋ ಬ್ರವೀದ್ ಭೀಮಂ ಧರ್ಮಪುತ್ರೋ ಯುಧಿಷ್ಠಿರ ತ್ರಯೋದಶಾಬ್ದಸ್ಯಾಂತೆ ಹಂ ಕುರ್ಯಾಮೇವ ತ್ವದೀರಿತಂ. ಈ ರೀತಿ ಭೀಮಸೇನ ಹೇಳಿದಾಗ ಧರ್ಮರಾಜ ಹೇಳ್ತಾನೆ, ನೋಡಪ್ಪ, 13ನೇ ವರ್ಷ ಕಳಿಲಿ, ನೀನು ಹೇಳಿದಂತೆ ಮಾಡ್ತೇನೆ. ಸತ್ಯಮೇತನ್ನ ಸಂದೇಹ ಸತ್ಯೇನ ಆತ್ಮಾನ ಮಾಲಭೆ. ಇದು ಸತ್ಯ, ಆಣೆ ಇಟ್ಟು ಹೇಳ್ಕೊಳ್ತೇನೆ, ನನ್ನಾಣೆ. ಲೋಕಾಪವಾದ ಭೀರುಮ್ಮಾಂ ನಾತೋನ್ಯದ್ವಕ್ತು ಮರ್ಹಸಿ. ನನಗೆ ಲೋಕಾಪವಾದದ ಹೆದರಿಕೆ, ಅದರಿಂದಾಗಿ ಹೆಚ್ಚು ಹೇಳಬೇಡಪ್ಪ. ಬೇಕಾದ್ರೆ ನಾನು ಹಾಗೆ ಮಾಡ್ತೇನೆ, ಸತ್ಯೇನ ಆತ್ಮಾನ ಮಾಲಭೆ, ನನ್ನ ನಾಣೆಯಾಗಿ ಮಾಡಿಬಿಡ್ತೇನೆ. ಲೋಕಾಪವಾದಕ್ಕೆ ಬಹಳ ಹೆದರ್ತೇನೆ. ತುದಸೆ ಚಾತಿವಾಚಾ ಮಾಂ ಯದ್ಯೇವಂ ಭೀಮ ಮಾಂವದೇಹೆ ತದೈವ ಮೇತ್ಯಯ ಕಾರ್ಯೋ ಹಂತವ್ಯಾಶ್ಚೈವ ಶತ್ರವಃ. ನೀನು ಇದೇ ರೀತಿ
ನನ್ನನ್ನು ಪೀಡಿಸ್ತಾ ಇದ್ರೆ, ಅತಿವಾಚ ತುದಸೆ, ಮಾತಿನಿಂದ ಪದೇ ಪದೇ ತಿವಿತಾ ಇದ್ರೆ ಅವಾಗ ಮಾಡಿಬಿಡ್ಬೇಕಂದ್ರೆ. ಆದರೆ ಅವಾಗ ನಾನು ಒಪ್ಪದೇ ಹೋದ್ರು 13ನೇ ವರ್ಷ ಆದಮೇಲೆ ನೀವು ಮಾಡಿಬಿಡಿ, ಈಗ ನನಗೆ ಜಾಸ್ತಿ ಹೇಳಬೇಡಿ, ಬಿಟ್ಬಿಡಿ ನನ್ನನ್ನು. ನೇತಾದೃಶೈರಿದಾನಿಂ ತು ವಾಕ್ಯೈರ್ಬಾಧಿತುಮರ್ಹಸಿ ಭೀಷ್ಮದ್ರೋಣಾದಯೋಸ್ತ್ರಜ್ಞ ನಿವಾರ್ಯಾಶ್ಚ ಕಥಂ ಯುಧಿ. ಈ ತರಹದ ಮಾತುಗಳನ್ನು ನನ್ನ ಮುಂದೆ ಇಡ್ಲಿಕ್ಕೆ ಹೋಗಬೇಡ, ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ, ವಿಪರೀತ ಉತ್ಕಟವಾದ ಸಂಕಟ ಆಗ್ತದೆ. ಆಮೇಲೆ ಇನ್ನೊಂದು ಪಾಯಿಂಟ್ ಏನು ಅಂದರೆ, ಭೀಷ್ಮದ್ರೋಣಾದಿಗಳನ್ನು ಹೇಗೆ ಗೆಲ್ಲಬೇಕು ಅಸ್ತ್ರ ಇಲ್ಲದೆ? ಪೂಜ್ಯಾಸ್ತೆ ಬಾಹುಯುದ್ಧೇನ ನನಿವಾರ್ಯ ಕಥಂಚನ. ಅವರೆಲ್ಲ ಪೂಜ್ಯರು, ಅವರನ್ನು ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಮಾಡ್ಲಿಕ್ಕೆ ಆಗೋಲ್ಲ. ಅಸ್ತ್ರಾಣಿ ಜಾನನ್ನಪಿ ನ ಪ್ರಯೋಜಯಸಿ ಕ್ವಚಿತ್. ನಿನಗೆ ಅಸ್ತ್ರಗಳೆಲ್ಲ ಗೊತ್ತಿದೆ, ಪ್ರಯೋಗವೇ ಮಾಡಲ್ಲ ನೀನು. ತಸ್ಮಾತ್ ತದೈವ ಗಂತವ್ಯಂ ವಿಜ್ಞಾತಾಸ್ತ್ರೇ ಧನಂಜಯೇ. ಅದರಿಂದಾಗಿ ಅರ್ಜುನ ಅಸ್ತ್ರಗಳನ್ನೆಲ್ಲ ಕಲ್ತ್ಕೊಂಡು ಬರಲಿ, ಆಗ ಯುದ್ಧಕ್ಕೆ ಹೋಗಬಹುದು. ಇತ್ಯುಕ್ತೋ ಭೀಮಸೇನಸ್ತು ಸ್ನೇಹಭಂಗ ಭಯಾತ್ ತತಃ ನೋವಾಚ ಕಿಂಚಿದ್ವಚನಂ ಸ್ವಾಭಿಪ್ರೇತಂ ಅವಾಪ್ಯ ಚ. ಈ ರೀತಿಯಾಗಿ ಹೇಳಿದಾಗ ಭೀಮಸೇನನು ಸುಮ್ಮನೆ ಆದ ಅಂತೆ. ಜಾಸ್ತಿ ಮಾತಾಡಿದ್ರೆ ಸ್ನೇಹಭಂಗ ಭಯ, ಯುಧಿಷ್ಠಿರನಿಗೆ ನನ್ನ ಮೇಲೆ ಸಿಟ್ಟು ಬಂದ್ಬಿಡುತ್ತೆ, ಒಳಗಡೆಯಿಂದ ತೀವ್ರವಾಗಿ ನೊಂದು ಬಿಡ್ತಾನೆ, ಅದಕ್ಕೆ ಸುಮ್ಮನಾಗ್ಬಿಟ್ಟ. ವಸ್ತುತಃ ಅವನ ಅಭಿಪ್ರಾಯ ಅಷ್ಟೇ ಇತ್ತು. ಅಭಿಪ್ರಾಯೋ ಹಿ ಭೀಮಸ್ಯ ನಿಶ್ಚಯೇನ ತ್ರಯೋದತೆ ಯುಧಿಷ್ಠಿರಸ್ಯ ರಾಜ್ಯಾರ್ಥಂ ಗಮನಾರ್ಥೇ ಪ್ರತಿಶ್ರವಃ. ಭೀಮಸೇನನ ಅಭಿಪ್ರಾಯ ಏನು ಅಂತಂದ್ರೆ, 13ನೆಯ ವರ್ಷದಲ್ಲಿ ಯುಧಿಷ್ಠಿರ ರಾಜ್ಯಕ್ಕಾಗಿ ಹೋರಾಡಬೇಕು, ಅದಕ್ಕೆ ಪ್ರತಿಜ್ಞೆ ಮಾಡಿಸೋದೇ ಮುಖ್ಯ. ಅನ್ಯಥಾ ಅತಿ ಮೃದುತ್ವಾತ್ಸು ನಗಚ್ಛೇದ್ ಭಿನ್ನಧೀಪರೈ. ಇಲ್ಲಾಂದ್ರೆ ಅತ್ಯಂತ ಮೃದು, ಮತ್ತೆ ಧರ್ಮರಾಜನನ್ನ ಡಿಸ್ಟರ್ಬ್ ಮಾಡೋದು ಬಹಳ ಸುಲಭ. ಬೇರೆ ತರಹದ ತರ್ಕಗಳನ್ನು ಹಾಕಿಬಿಟ್ರೆ ಅವನ ತಲೆ ಎಲ್ಲೋ ಹೊಟ್ಟೋಗ್ಬಿಡತ್ತೆ. ಇಲ್ಲಿ ತಪ್ಪಿಸಿ ಬಿಟ್ರೆ ಮುಗಿದೋಯ್ತು, ಇನ್ನೇಲಿ ಇದು ಮಾಡಿದ್ರು ಆಯ್ತು, ಇಲ್ಲಿ ಹಾಳು ಮಾಡಿದ್ರೆ ಆಯ್ತು ಒಬ್ಬನನ್ನ. ಅವ್ರು ಆ ತರಹ ಮಾಡ್ತಾರೆ. ಕೃತಕೃತ್ಯೆ ತಥಾ ಭೀಮೆ ಸ್ಥಿತೆ ಧರ್ಮಾತ್ಮಜೋಹಿತಃ ಭೀಷ್ಮದ್ರೋಣಾದಿ ವಿಜಯ ಕಥಂ ಸ್ಯಾದಿತ್ಯ ಚಿಂತಯತ್. ಈ ರೀತಿ ಭೀಮಸೇನ ತನ್ನ ಕೆಲಸ ಆಯಿತು ಅಂತ ಸುಮ್ಮನಾಗ್ಬಿಟ್ಟ. ಇತ್ತ ಧರ್ಮರಾಜ ಯೋಚನೆ ಮಾಡಿದ, ಭೀಷ್ಮದ್ರೋಣಾದಿ ವಿಜಯ, ಭೀಷ್ಮ ದ್ರೋಣ ಇವರನ್ನೆಲ್ಲ ಗೆಲ್ಲೋದು ಹೇಗೆ? ನಿವಾರಣಂ ಗುರುಣಾಂಬಿ ಭೀಮ ಇಚ್ಛತಿ ನ ಕ್ವಚಿತ್ ತಸ್ಮಾತ್ತೇ ಅರ್ಜುನೇನೈವ ನಿವಾರ್ಯ ಇತ್ಯಚಿಂತಯತ್. ಭೀಮಸೇನ ಹಿರಿಯರನ್ನು ಎದುರಿಸುವುದಿಲ್ಲ, ಅದರಿಂದಾಗಿ ಅರ್ಜುನನೇ ಅವರನ್ನು ಎದುರಿಸಬೇಕು. ಆಪದ್ಯೇವ ಹಿ ಭೀಮಸ್ತಾನ್ ನಿವಾರಯತಿ ನಾನ್ಯಥಾ. ಆಪತ್ತಿನಲ್ಲಿ ಮಾತ್ರ ಭೀಮಸೇನ ಎದುರಿಸುತ್ತಾನೆ, ಬೇರೆ ಸಂದರ್ಭದಲ್ಲಿ ಅರ್ಜುನನೇ ಎದುರಿಸಬೇಕು. ಹಾಗಂತ ಆಪತ್ತನ್ನು ಬರಮಾಡಿಕೊಳ್ಳಿಕ್ಕಾಗಲ್ಲ. ಏವಂ ಚಿಂತಾ ಸಮಾವಿಷ್ಟಂ ವಿಜ್ಞಾಯೈವ ಯುಧಿಷ್ಠಿರಂ. ಹೀಗೆ ಚಿಂತನೆಯಿಂದ ಮಾಡ್ತಾ ಇರುವಾಗ ಸರ್ವಜ್ಞ ಸರ್ವಶಕ್ತಿಶ್ಚ ಕೃಷ್ಣದ್ವೈಪಾಯನಃ ಅಗಮತ್. ಅವಾಗ ಸರ್ವಜ್ಞರೂ ಸರ್ವಶಕ್ತಿಯೂ ಆದ ವೇದವ್ಯಾಸರು ಬಂದರು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಮುಂದಿನದ್ದು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.